ರಾತ್ರಿ ಕಾರ್ಯಾಚರಣೆಗಿಳಿದು ಬಿಟ್ರ. ಬಿಜೆಪಿಯಿಂದ ಔಟ್ ಆಗ್ತಾ ಇದ್ದಂತೆ ಯತ್ನಾಳ್ ಫುಲ್ ಅಲರ್ಟ್ ಆಗಿದ್ದಾರೆ. ಮೊನ್ನೆ ಯುಪಿ ಸಿಟಿಯಲ್ಲಿ ಸಭೆ ನಡೆಸಿದ್ರು ಯತ್ನಾಳ್. ಇದೀಗ ನಿನ್ನೆ ಹಬ್ಬ ಕೂಡ ಮಾಡಿದ್ದಾರೆ ಫ್ಯಾಮಿಲಿ ಜೊತೆಗೆ. ಆಪ್ತರೊಂದಿಗೆ ಉಚ್ಚಾಟಿತ ನಾಯಕ ಯತ್ನಾಳ್ ಮೀಟಿಂಗ್ ಮಾಡಿದ್ದಾರೆ ಯುಪಿ ಸಿಟಿಲಿ. ಈವ್ನಿಂಗ್ ಮೀಟಿಂಗ್ ಮುಗಿಸಿ ರಾತ್ರಿ ಮತ್ತೊಂದು ಸುತ್ತಿನ ಸಭೆ ಕೂಡ ಮಾಡಿದ್ರು. ಮಿಡ್ ನೈಟ್ ಸೀಕ್ರೆಟ್ ಆಗಿ ಅವರನ್ನ ಯತ್ನಾಳ್ ಭೇಟಿಯಾದ್ರ. ಅವರನ್ನ ಯಾರನ್ನ? ರಾತ್ರೋರಾತ್ರಿ ಆ ನಾಯಕನನ್ನ ಮೀಟ್ ಆಗಿ ಯತ್ನಾಳ್ ಚರ್ಚೆ ಮಾಡಿದ್ರ. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಅವರೊಂದಿಗೆ ಮಾತುಕತೆ ಆಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಉಚ್ಚಾಟನೆ ಆಗ್ತಾ ಇದ್ದಂತೆ ಯತ್ನಾಳ್ ಒಂದ್ ರೀತಿ ನೈಟ್ ರೌಂಡ್ ಸಿಗಿಳ್ದಂಗೆ ಕಾಣಿಸ್ತಾ ಇದೆ. ಅವರನ್ನ ಮೀಟ್ ಆದ್ರ, ಆ ನಾಯಕನನ್ನ ಭೇಟಿಯಾದ್ರ ಅನ್ನುವಂತಹ ಕುತೂಹಲ. ಯಾವ ನಾಯಕ? ಹಿಂದುತ್ವದ ನಾಯಕನ, RSSಗೆ ಸಂಬಂಧಪಟ್ಟಂತವರ, ಅಥವಾ ಬಿಜೆಪಿ ಹೈಕಮಾಂಡ್ಗೆ ಸಂಬಂಧಪಟ್ಟಂತವರ, ಅಥವಾ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಸ್ವಾಮೀಜಿಗಳ? ಯಾರನ್ನ ಭೇಟಿಯಾದ್ರೂ ಕುತೂಹಲ ಮೂಡಿಸ್ತಾ ಇದೆ. ಇದೀಗ ಯತ್ನಾಳ್ ಮುಂದಿನ ನಡೆ ಅವರು ಆಲ್ರೆಡಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ನಾವು ರಾಜ್ಯಾದ್ಯಂತ ಕರಾವಳಿ ಭಾಗ, ಮಲೆನಾಡು ಭಾಗ, ಬಯಲ್ಸೀಮೆ ಭಾಗ ಎಲ್ಲ ಭಾಗದಲ್ಲೂ ಕೂಡ ಒಂದು ಓಡಾಡಿ ಜನರ ಅಭಿಪ್ರಾಯ ಸಂಗ್ರಹ ಮಾಡ್ತೀವಿ. ಹೊಸ ಪಾರ್ಟಿಯ ಅಗತ್ಯ ಇದೆಯಾ ಅಂತ ಕೇಳ್ತೀವಿ ಅಂದ್ರು. ಹಾಗಾದ್ರೆ ಇದರ ಹಿಂಟನ್ನ ಈ ರೀತಿಯಾಗಿ ಮಾತಾಡಿ ಅಥವಾ ಈ ರೀತಿಯಾಗಿ ಒಂದು ರ್ಯಾಲಿಯನ್ನ ಶುರು ಮಾಡಿ, ಅಭಿಯಾನವನ್ನ ಶುರು ಮಾಡಿ ಅಂತ ಯತ್ನಾಳ್ಗೆ ಕಿವಿ ಮಾತನ್ನು ಕೊಟ್ಟವ್ರು ಯಾರು? ಯಾರನ್ನು ಭೇಟಿಯಾದ್ರು ಯತ್ನಾಳ್? ಕುತೂಹಲ ಮೂಡಿಸ್ತಾ ಇದೆ. ಇನ್ನು ಯತ್ನಾಳ್ ಬಣದಲ್ಲಿ ಗುರುತಿಸ್ಕೊಂಡಿದ್ದ ನಾಯಕರಲ್ಲಿ ಒಂದಿಬ್ರು ಅದೇ ವಾಯ್ಸ್ ಅನ್ನ ರೈಸ್ ಮಾಡ್ತಾ ಇದ್ದಾರೆ ಬಿಟ್ರೆ ಇನ್ ಕೆಲವರು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಹಾಗಾದ್ರೆ ಯತ್ನಾಳ್ ಬಣದಲ್ಲಿ ಇನ್ನು ಮುಂದೆಯೂ ಗುರುತಿಸ್ಕೊಳ್ಳೋರು ಯಾರ್ಯಾರು? ಹೊಸ ಪಾರ್ಟಿ ಕಟ್ತೀನಿ ಅಂದ್ರೆ ಚಿಕ್ಕ ಪುಟ್ಟ ಮಾತಾದು. ಒಂದು ಬರೀ ಸಂಪನ್ಮೂಲದ ವಿಚಾರ ಮಾತ್ರ ಅಥವಾ ಫಂಡಿಂಗ್ ವಿಚಾರ ಮಾತ್ರ ಇಲ್ಲಿ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳಲ್ಲ. ಅವ್ರ ಜೊತೆಗೆ ನಿಂತ್ಕೊಳ್ಳೋದು ಯಾರು? ಜನ ಇವರನ್ನ ಒಪ್ಕೋತಾರಾ? ಇದು ಪ್ರಮುಖವಾಗತ್ತೆ. ಇದರ ನಡುವೆ ಯತ್ನಾಳ್ ಇದೊಂದು ರೀತಿ ನೈಟ್ ರೌಂಡ್ಸ್ ಅಥವಾ ರಾತ್ರಿ ಕಾರ್ಯಾಚರಣೆಗೆ ಇಳ್ದಂಗೆ ಕಾಣಿಸ್ತಾ ಇದೆ. RSS ನಾಯಕನನ್ನ ಭೇಟಿಯಾದ್ರು ಅಂತ ಮಾಹಿತಿ ಕೇಳಿ ಬರ್ತಾ ಇದೆ. RSS ನಾಯಕನನ್ನ ಹಾಗಾದ್ರೆ ಭೇಟಿಯಾದ್ರ ಶಾಸಕ ಯತ್ನಾಳ್ ಯಾರದು? ಬೆಂಗಳೂರಿನಲ್ಲೇ RSS ಲೀಡರ್ ಜೊತೆ ಯತ್ನಾಳ್ ಚರ್ಚೆ ಮಾಡಿದ್ರು ಅಂತ ಮಾತುಕತೆ ಕೇಳಿ ಬರ್ತಾ ಇದೆ. ಅರವಿಂದ್ ಲಿಂಬಾವಳಿ ಅವರು ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ RSS ಲೀಡರ್ನ ಭೇಟಿಯಾಗೋಕೆ ಅಂತ. ಅರವಿಂದ್ ಲಿಂಬಾವಳಿ ಮಾಜಿ ಶಾಸಕರು ಮತ್ತು ಸಂಘಕ್ಕೆ RSS ಅವರ ತೀರಾ ಅತ್ಯಾಪ್ತರು. ಸಂಘದ ನಾಯಕರ ಮೂಲಕ ಬಿಜೆಪಿ ಹೈಕಮಾಂಡ್ ಮೇಲೆ ಒತ್ತಡ ಹೇರೋಕೆ ಪ್ಲಾನ್ ಇದು. ಯತ್ನಾಳ್ ಮನವಿಗೆ RSS ಲೀಡರ್ ಇಂದ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದ್ಯಾ? ನಾವು ನೋಡ್ಕೋತೀವಿ ಅಂದ್ರಂತೆ. ಹೌದಾ? ಹಾಗಾದ್ರೆ ಯಾರು ಅದು ಲೀಡರ್? ಇದೀಗ ಬಿಜೆಪಿ ಹೈಕಮಾಂಡ್ಗೆ ಮನವರಿಕೆ ಮಾಡ್ಕೊಡ್ಬೇಕು. ಏನಂತ? ಯತ್ನಾಳ್ ಅವರ ಉಚ್ಚಾಟಿತ ಒಂದು ಕ್ರಮ ಏನಿದೆ ಅದನ್ನ ಪುನರ್ ಪರಿಶೀಲಿಸಿ ಅಂತ. ಯಾರು ಮಾಡ್ತಾರೆ? ಬೆಕ್ಕಿನ ಕತ್ತಿಗೆ ಗಂಟೆ ಕಟ್ಟೋದು ಯಾರು ಅಂತ ಚರ್ಚೆ ಆಗುತ್ತಲ್ಲ, ಹಂಗೆ ಹೈಕಮಾಂಡ್ಗೆ ಇದನ್ನ ಮನವಿ ಮಾಡ್ಕೊಡೋರು ಯಾರು ಅನ್ನುವಂತಹ ಪ್ರಶ್ನೆ. ಒಂದ್ ಕಡೆ ರಮೇಶ್ ಜಾರಕಿಹೊಳಿ ಸೇರಿದಂತೆ ಇನ್ನು ಹಲವು ನಾಯಕರುಗಳು ನಾವು ಹೋಗಿ ಹೈಕಮಾಂಡ್ ಬಳಿ ಮಾತಾಡ್ತೀವಿ ಅಂದ್ರು. ಬಟ್ ಅಷ್ಟೊಂದು ಸುಲಭ ಅಲ್ಲ. ಬಿಜೆಪಿ ಹೈಕಮಾಂಡ್ ಅಷ್ಟೊಂದು ಸುಲಭವಾಗಿ ಯಾರ ಕೈಗೂ ಸಿಗೋದು ಅಲ್ಲ ಮತ್ತು ಯಾರ ಮಾತನ್ನು ಕೂಡ ಕೇಳೋರಲ್ಲ. ಬಟ್ RSS ಅನ್ನುವಂತಹ ದಾಳ ಉರುಳಿಸ್ಬಿಟ್ರೆ ಅನ್ನುವ ಪ್ಲಾನ್ ಅಲ್ಲಿ ಇದ್ದಾರೆ. RSS ಲೀಡರ್ನ ಹಾಗಾದ್ರೆ ಭೇಟಿ ಆದ್ರೆ ಅರವಿಂದ್ ಲಿಂಬಾವಳಿ ಅವರು ಈಗ ಈ ಬಣದಲ್ಲೇ ಗುರುತಿಸ್ಕೊಂಡಂತಹ ನಾಯಕ. ಯಾರು? ಯತ್ನಾಳ್ ಬಣದಲ್ಲೇ ಗುರುತಿಸ್ಕೊಳ್ತಾ ಇದ್ರು. ಅವರೆಲ್ಲ ಸಪೋರ್ಟ್ ಮಾಡಿದ್ದಾರೆ RSS ಲೀಡರ್ನ ಭೇಟಿಯಾಗೋಕೆ ಅಂತ ಮಾಹಿತಿ ಇದೆ. ಒಂದ್ ವೇಳೆ ಹೌದು ಅನ್ನೋದಾದ್ರೆ ಆ ನಾಯಕನಿಂದ ಸಿಕ್ಕಂತಹ ರೆಸ್ಪಾನ್ಸ್ ಏನು? ಸರಿ ಆಯ್ತು ಬಿಡಿ, ನಾವು ಮಾತಾಡ್ತೀವಿ ಅಂದ್ರ ಹೌದು ಅನ್ನೋದಾದ್ರೆ ಈಗ ಆಲ್ರೆಡಿ ಬಿಜೆಪಿಗೂ ಮತ್ತು RSSಗೆ ಆರಂಭದ ದಿನದಿಂದಲೂ ಇದ್ದಂತಹ ಒಂದು ಒಡನಾಟ ಸದ್ಯಕ್ಕಿಲ್ಲ. ಒಳಗೊಳಗೆ ಕಚ್ಚಾಟಗಳಿದೆ. ಅದು ಟಿಕೆಟ್ ಕೊಡೋ ವಿಚಾರದಲ್ಲಾಗಿರ್ಬೋದು, ನಾವು ಹೇಳಿದವರು ಅವ್ರಿಗೆ ಕೊಡ್ಲಿಲ್ಲ ಅನ್ನೋದಾಗಿರ್ಬೋದು. ಹಾಗಾಗಿ ಅವ್ರು ತುಂಬಾ ಸಲ ಎಲೆಕ್ಷನ್ಗಳಲ್ಲಿ ನೋಡಿ ಕ್ಯಾಂಪೇನಿಗೆ ಬರಲಿಲ್ಲ RSS ಅವರು, ದೂರ ಅಂತರ ಕಾಯ್ದುಕೊಂಡ್ರು. ಬಟ್ ಈ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡ್ತಾರಾ? ಹೌದು ಅನ್ನೋದಾದ್ರೆ ಬಿಜೆಪಿ ಹೈಕಮಾಂಡ್ ಅದಕ್ಕೆ ಮಣಿಯತ್ತಾ? ನೆನ್ನೆ ತಾನೇ ಮೋದಿ ಅವರು RSS ಕಚೇರಿಗೆಲ್ಲ ಅಂದ್ರೆ ಸಂಘ ಕಚೇರಿಗೆಲ್ಲ ಹೋಗಿ ಬಂದ್ರು. ಸೊ ಅಂದ್ರೆ ಈಗ ಇರುವಂತಹ ಅಂತರವನ್ನ ಒಂದು ಸರಿ ಮಾಡ್ಕೊಳ್ಳೋಕೆ, ಇರುವಂತಹ ಕಚ್ಚಾಟಗಳನ್ನ ದೂರ ಮಾಡ್ಕೊಳ್ಳೋಕೆ ಅಂತ ಪ್ರಯತ್ನ ಪಡ್ತಿದ್ದಾರೆ ಅನ್ನೋ ಮಾತುಗಳು ಕೂಡ ಓಡಾಡ್ತಾ ಇದೆ. ಅದೇ ದಾಳವನ್ನ ರಾಜಕೀಯದಲ್ಲೂ ಕೂಡ ಬಳಸ್ತಾ ಇದ್ದಾರಾ? ಹೈಕಮಾಂಡ್ಗೆ RSS ಲೀಡರ್ಸ್ಗಳು ಹಾಗಾದ್ರೆ ಯತ್ನಾಳ್ ಅವ್ರನ್ನ ವಾಪಸ್ ತಗೊಳ್ಳಿ, ಮರುಪರಿಶೀಲಿಸಿ ಉಚ್ಚಾಟನೆನಾ ಅನ್ನುವಂತಹ ಮನವಿ ಮಾಡ್ಕೊಳ್ತಾರ? ಎಲ್ಲವೂ ಸಾಧ್ಯ ಆಗತ್ತಾ? ಅದಕ್ಕೆ ಹೈಕಮಾಂಡ್ ಓಕೆ ಅನ್ನತ್ತಾ? ಕಾದ್ ನೋಡೋಣ. ಅಥವಾ ಯಾವುದು ಆಗ್ಲಿಲ್ಲ ಅಂದ್ರೆ ವಾಟ್ ನೆಕ್ಸ್ಟ್? ಹೊಸ ಪಕ್ಷ ಕಟ್ಟಿದ್ರೆ ಯಾರೆಲ್ಲ ಅವ್ರ ಜೊತೆ ಹೋಗ್ತಾರೆ? ಜನ ಅದನ್ನು ಒಪ್ಕೋತಾರ? ಸದ್ಯಕ್ಕಿರುವ ಪ್ರಶ್ನೆ ಇಷ್ಟೇ.